ಇಂಟರ್ಸ್ಟೆಲ್ಲರ್ ಅಂದರೆ ನಕ್ಷತ್ರಗಳ ಮಧ್ಯೆ ಟ್ರಾವೆಲ್ ಮಾಡೋದು ಅಂತ. ಯಾವುದೇ ವಿ ಎಫ್ ಎಕ್ಸ್ ಗ್ರಾಫಿಕ್ಸ್ ಇಲ್ಲದೇ ಒಂದು ಪ್ರಾಕ್ಟಿಕಲ್ ಆಗಿರೋ ಆರ್ಟ್ ಆಗಿರೋ ಫಿಲ್ಮ್ನ ಕೊಡೋಕೆ ಆಗುತ್ತೆ ಅಂದರೆ ಅದು ಕ್ರಿಸ್ಟೋಫರ್ ನೋಲನ್ ಅವರಿಂದ ಮಾತ್ರ ಸಾಧ್ಯ. ಇವರೊಂದು ಲೆಜೆಂಡ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಈ ಮೂವಿಯ ರಿಟರ್ನ್, ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲವನ್ನೂ ನೋಲನ್ ಅವರೇ ಮಾಡಿದ್ದಾರೆ. ಇನ್ನು ಮೂವಿಗೆ ಬರೋದಾದರೆ, ಜೋಸೆಫ್ ಕೂಪರ್ ಅವರು ಒಂದಿನ ಅವ್ರ ಮಕ್ಕಳೊಡನೆ ಕಾರ್ನಲ್ಲಿ ಹೋಗಬೇಕಾದ್ರೆ ಒಂದು ಮಿಲಿಟರಿ ಡ್ರೋನ್ ಕ್ರ್ಯಾಶ್ ಆಗುತ್ತೆ. ಅದನ್ನು ಹೇಗೋ ಅವರು ಹ್ಯಾಕ್ ಮಾಡಿ ಕೆಳಗಿಳಿಸ್ತಾರೆ. ಇವರು ನಾಸಾದಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಿದ್ರು, ಈಗ ಫಾರ್ಮರ್ ಆಗಿರ್ತಾರೆ. ಇವರು ಒಂದು ಸ್ಥಳದ ಬಗ್ಗೆ ತಿಳ್ಕೊಳ್ಳಲು ಹೋಗಿ ನಾಸಾದವರ ಕೈಗೆ ಸಿಕ್ಕಾಕೊಳ್ತಾರೆ. ಆ ಸ್ಥಳ ಯಾವುದು, ಯಾಕೆ ಬಂದರು ಎನ್ನೋದನ್ನು ಮೂವಿ ನೋಡೋದನ್ನೇ ತಿಳ್ಕೊಬೇಕು. ನಾಸಾದ ಪ್ರೊಫೆಸರ್ ಅವರೊಬ್ಬರು ಇರ್ತಾರೆ. ಪ್ರೊಫೆಸರ್ ಅವರು ಕೂಪರ್ ಅವರಿಗೆ ಕೆಲವು ಪ್ಲಾನೆಟ್ಗಳಲ್ಲಿ ಮನುಷ್ಯರು ಬದುಕ್ತಾರಾ ಅಂತ ಇಲ್ಲ ನೋಡೋಕೆ 12 ಜನರನ್ನು ಕಳಿಸಿದ್ವಿ, ಆದರೆ ಬರೀ 3 ಪ್ಲಾನೆಟ್ಗಳಿಂದ ಸಿಗ್ನಲ್ ಬಂದಿದೆ. ಆದರೆ 3 ಪ್ಲಾನೆಟ್ ಯಾವುದು ಎಂಬುದನ್ನು ನೀವೇ ನೋಡಿ ತಿಳ್ಕೊಳ್ಬೇಕು. ಪ್ರೊಫೆಸರ್ ಅವರು ಕೂಪರ್ ಅವರನ್ನು ಯಾಕೆ ಪ್ಲಾನೆಟ್ಗೆ ಕಳಿಸ್ತಾರೆ ಅನ್ನೋದನ್ನು ಮೂವಿ ನೋಡಿನೇ ನೀವು ತಿಳ್ಕೊಬೇಕು. ಭೂಮಿ ಕೆಲವೇ ವರ್ಷಗಳಲ್ಲಿ ಚೇಂಜ್ ಆಗುತ್ತೆ, ಯಾರೂ ಕೂಡ ಬದುಕೋಕ್ಕಾಗಲ್ಲ ಅಂತ ಪ್ರೊಫೆಸರ್ ಅವರು ಕೂಪರ್ ಅವರಿಗೆ ಹೇಳಿದಾಗ, ಕೂಪರ್ ಅವರು ನನ್ನ ಮಕ್ಕಳು ಕೂಡ ಸಾಯ್ತಾರೆ ಅಂತ ಸಾಗೆ ಹೋಗೋಕೆ ರೆಡಿ ಆಗ್ತಾರೆ. ಪ್ಲಾನೆಟ್ಗೆ ಇವರು ಪ್ರೊಫೆಸರ್ ಅವರ ಮಗಳ ಜೊತೆನೇ ಹೋಗ್ತಾರೆ. ಇಲ್ಲಿ ಬರೀ ನೀರೇ ಇರುತ್ತೆ. ಇವರು ಭೂಮಿ ಮೇಲೆ ಇನ್ನೊಂದು ಏರ್ಕ್ರಾಫ್ಟ್ನ ಬಿಟ್ಟು ಹೋಗಿರ್ತಾರೆ. 1 ಅವರ್ ಅನ್ನೋದು ಅಲ್ಲಿ 7 ಇಯರ್ಸ್ಗೆ ಈಕ್ವಲ್ ಆಗಿರುತ್ತೆ. ಇವರು ಮರಳಿ ನಾಸಾಕ್ಕೆ ಬರೋಕೆ 23 ವರ್ಷ ಆಗುತ್ತೆ. ಅವ್ರ ಮಗಳು ಅವರಿಗೆ ವಿಡಿಯೋ ಮೆಸೇಜ್ನ ಕಳಿಸಿರ್ತಾರೆ. ಅದನ್ನು ನೋಡಿ ಅವರು ಶಾಕ್ ಆಗ್ತಾರೆ. ಯಾಕಂದರೆ ಕೂಪರ್ ಅವ್ರ ಮಗಳಷ್ಟೇ ದೊಡ್ಡವರಾಗಿರ್ತಾರೆ. ಸಿಗ್ನಲ್ ಸಿಕ್ಕಿರೋ ಇನ್ನೊಂದು ಪ್ಲಾನೆಟ್ಗೆ ಕೂಪರ್, ರೋಮಿಲಿ, ಎಮಿಲಿಯಾ ಸೇರಿ ಹೋಗುತ್ತಾರೆ. ಅದೊಂದು ಐಸ್ ಪ್ಲಾನೆಟ್. ಭೂಮಿ ಮೇಲೆ ಒಂದು ದಿನ ಅನ್ನೋದು ಐಸ್ ಪ್ಲಾನೆಟಲ್ಲಿ 5 ದಿನಕ್ಕೆ ಸಮ ಇರುತ್ತೆ. ಏನೇನಾಗುತ್ತೆ ಅನ್ನೋದನ್ನ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಶಿಪ್ ಹೇಗೆ ಬ್ಲಾಸ್ಟ್ ಆಗುತ್ತೆ, ಹೇಗೆ ಕಂಟ್ರೋಲ್ ಕಳ್ಕೊಳುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಲ್ಯಾಕ್ ಹೋಲ್ಗೆ ಹೋಗಬೇಕಾದ್ರೆ ಶಿಪ್ ಭಾರ ಕಡಿಮೆ ಆಗಬೇಕಾಗಿರುತ್ತೆ. ಆದರೆ ಎಮಿಲಿಯಾಗೆ ಕೂಪರ್ ಅವರು ಬಾಯ್ ಅಂತ ಹೇಳಿ ಬ್ಲ್ಯಾಕ್ ಹೋಲ್ ಒಳಗಡೆ ಒಂದು ವಿಚಿತ್ರ ದೃಶ್ಯ ನೋಡ್ತಾರೆ. ಅದೇನಂದರೆ ಅಲ್ಲಿ ಎಲ್ಲ ಲೈಬ್ರರಿ ಥರನೇ ಇರುತ್ತೆ. ಬ್ಲ್ಯಾಕ್ ಹೋಲಲ್ಲಿ ಏನಾಗುತ್ತೆ ಅನ್ನೋದನ್ನ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾರು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಕೂಪರ್ ಒಂದು ಲೈನ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ಅವನ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಒಂದೇ ಸಮಯದಲ್ಲಿ ಒಂದೇ ಥರದ ಕೆಲಸಗಳನ್ನ ಮಾಡ್ತಿರ್ತಾನೆ ಅಂತ ಹೇಳ್ತಾರೆ. ಕೂಪರ್ ಹೋಗುವಾಗ ತನ್ನ ಮಗಳಿಗೆ ಒಂದು ವಾಚನ ಕೊಟ್ಟು ಹೋಗಿರ್ತಾರೆ. ನಾಸಾದಿಂದ ಬಂದ ಮೇಲೆ ನನ್ನ ಟೈಮು ಮತ್ತು ನಿನ್ನ ಟೈಮ್ ಡಿಫ್ರೆನ್ಸ್ನ ನೋಡೋಣ ಎಂದು ಹೇಳಿ ಹೋಗಿರ್ತಾರೆ. ಆದರೆ ಆ ವಾಚ್ನಿಂದ ಅವಳ ಮಗಳಿಗೆ ಏನೇನು ಸುಳಿವು ಸಿಗುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಕೊನೆಗೆ ಕೂಪರ್ ಅವ್ರ ಮಗಳು ಯಾವ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ, ಅವಳಿಗೆ ಕೂಪರ್ ಅವರಿಗೆ ವಯಸ್ಸಿನ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ರಿವ್ಯೂ ಆಗಿದೆ. ಮೂವಿನ ಹೋಗಿ ನೋಡಿ. ಇನ್ನೂ ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.